ಸತ್ತೋದ್ಮೇಲೆ ಏನು ತಿಥಿಗಾಗುತ್ತೆ ಅಂತ ಬಚ್ಚಿಕ್ಕಿರೋರು ಇದ್ದಾರೆ ಎಷ್ಟೋ ಜನ. ಇವ್ರಿಗೆಲ್ಲ ಯಾರು ಸರ್ ನ್ಯಾಯ ಕೊಡ್ತಾರೆ? 150 ರೂಪಾಯಿ ನಿಮಗೆ ಕಡಿಮೆ ಇರ್ಬೋದು, ಅದೇ ರೈತರಿಗೆ ಕೂಲಿ ಹೋಗೋರಿಗೆ ಬೇವಿನ ಬೇವಿನಕಾಯಿ ಹೊಂಗೆಕಾಯಿ ಹಾಕೊಂಡ್ಬಂದು ಹುಣಸೆಕಾಯಿ ಹಿಡಿದು ಆ ದುಡ್ಡು ಇಟ್ಕೊಂಡ್ರೆ ಇಲ್ಲಿ ಯಾರು ಶ್ರೀಮಂತರು ಬಂದಿಲ್ಲ, ಏನು ಆಸೆ ಬಿದ್ದು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ನಡೆದಿರುವ ಹಣ ಅವ್ಯವಹಾರ ಆರೋಪ ಪ್ರಕರಣ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಡಿಸೆಂಬರ್ ತಿಂಗಳಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಪೋಸ್ಟ್ ಮ್ಯಾನ್ ರಮ್ಯಾ ಅವರು ಗ್ರಾಹಕರಿಂದ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನು ಸಂಗ್ರಹಿಸಿ ಅದನ್ನು ವೈಯಕ್ತಿಕವಾಗಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವಿಚಾರ ಬಹಿರಂಗವಾಗುತ್ತಿದ್ದಂತೆ ಗ್ರಾಮದಲ್ಲಿ ಆತಂಕ ಮತ್ತು ಆಕ್ರೋಶ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಹಲವು ವರ್ಷಗಳಿಂದ ಅಂಚೆ ಕಚೇರಿಯ ವಿವಿಧ ಉಳಿತಾಯ ಯೋಜನೆಗಳಲ್ಲಿ ಹಣ ಜಮಾ ಮಾಡುತ್ತಾ ಬಂದಿದ್ರು. ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸುತ್ತಿದ್ದ ಪೋಸ್ಟ್ ಮ್ಯಾನ್ ಮೇಲೆ ವಿಶ್ವಾಸ ಇಟ್ಟು ನಗದು ಹಣವನ್ನ ನೀಡಿದ್ದರು. ಆದರೆ ಪಾಸ್ಬುಕ್ಗಳಲ್ಲಿ ಸರಿಯಾದ ಎಂಟ್ರಿಗಳು ಇಲ್ಲದಿರುವುದು, ಕೆಲವು ವ್ಯವಹಾರಗಳು ಕಚೇರಿ ದಾಖಲೆಗಳಲ್ಲಿ ಕಾಣಿಸದಿರುವುದು ಹಾಗೂ ಹಣ ಮರುಪಾವತಿ ವಿಚಾರದಲ್ಲಿ ಗೊಂದಲ ಉಂಟಾಗಿರುವುದು ಪ್ರಕರಣಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ 2 ತಿಂಗಳ ಹಿಂದೆ ಹಾಲಗಾನಹಳ್ಳಿ ಮಹಿಳೆಯರು ಹಾಗೂ ಗ್ರಾಮಸ್ಥರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದರು. ಹಿರಿಯ ಅಧಿಕಾರಿಗಳನ್ನ ಕಚೇರಿಯಲ್ಲೇ ಕೂಡಿ ಹಾಕಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದರು. ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಮತ್ತು ತುರ್ತು ಅವಶ್ಯಕತೆಗಳಿಗಾಗಿ ಕಷ್ಟಪಟ್ಟು ಸಂಗ್ರಹಿಸಿದ ಹಣವನ್ನ ನಾವು ಅಂಚೆ ಕಚೇರಿಗೆ ನೀಡಿದ್ದೇವೆ. ಈಗ ಅದು ಸಿಗದೆ ಸಂಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಮಹಿಳೆಯರು ಆಕ್ರಂದನ ವ್ಯಕ್ತಪಡಿಸಿದರು. ಆದರೆ 2 ತಿಂಗಳಾದರೂ ಸ್ಪಷ್ಟ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಇಂದು ಗ್ರಾಮಸ್ಥರು ತಾಲೂಕು ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಪರಿಸ್ಥಿತಿ ಉದ್ವಿಗ್ನವಾಗುವ ಸಾಧ್ಯತೆ ಇರುವುದರಿಂದ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಕಚೇರಿ ಪ್ರವೇಶ ದ್ವಾರದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಭದ್ರತೆ ಒದಗಿಸಿದರು. ಮಹಿಳೆಯರು ಮತ್ತು ಗ್ರಾಮಸ್ಥರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಕೆಲವು ಸಮಯ ತೀವ್ರ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಅಂಚೆ ಕಚೇರಿಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ದಯಾನಂದ್ ಅವರು ಮಾತನಾಡಿ ಸ್ಪಷ್ಟನೆ ನೀಡಿ, ನಮ್ಮ ಕಚೇರಿಯಲ್ಲಿ ಒಟ್ಟು 1757 ಖಾತೆಗಳಿವೆ. ಅದರಲ್ಲಿ 57 ಖಾತೆಗಳ ಪಾಸ್ಬುಕ್ಗಳಲ್ಲಿ ಲೋಪ ಕಂಡುಬಂದಿದೆ. ಕೆಲವರ ಬಳಿ ಹಣ ಕಟ್ಟಿದ ರಸೀದಿಗಳಿಲ್ಲ. ಕೆಲವು ರಸೀದಿಗಳಲ್ಲಿ ಕಚೇರಿ ಮುದ್ರೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಹಿಗಳು ಕಾಣಿಸುತ್ತಿಲ್ಲ. ಕೆಲ ವ್ಯವಹಾರಗಳು ಕಚೇರಿ ದಾಖಲೆ ಪುಸ್ತಕದಲ್ಲೇ ನೋಂದಾಯವಾಗಿಲ್ಲ. ಈ ಕಾರಣದಿಂದಾಗಿ ಎಲ್ಲ ಪ್ರಕರಣಗಳಿಗೆ ಕಚೇರಿ ನೇರ ಜವಾಬ್ದಾರಿಯಲ್ಲ. ಆದರೆ ಎಲ್ಲ ದಾಖಲೆಗಳು ಸರಿಯಾಗಿರುವ ಖಾತೆದಾರರಿಗೆ 1 ತಿಂಗಳೊಳಗೆ ಹಣ ಮರುಪಾವತಿ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ಹಣ ಕೊಟ್ಟಿದ್ದೇವೆ ಎಂಬುದು ಸತ್ಯ. ರಸೀದಿ ಸರಿಯಾಗಿ ನೀಡುವುದು ಹಾಗೂ ದಾಖಲೆ ಮಾಡುವುದು ಕಚೇರಿಯ ಜವಾಬ್ದಾರಿ. ದಾಖಲೆಗಳ ಲೋಪಕ್ಕೆ ನಾವು ಹೇಗೆ ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಎಲ್ಲ ಪೀಡಿತರಿಗೆ ಸಮರ್ಪಕ ನ್ಯಾಯ ಒದಗಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಒಟ್ಟಾರೆ ಹಾಲಗಾನಹಳ್ಳಿ ಅಂಚೆ ಕಚೇರಿ ಹಣ ಅವ್ಯವಹಾರ ಆರೋಪ ಪ್ರಕರಣವು ಗೌರಿಬಿದನೂರು ತಾಲೂಕಿನಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೈಗೊಳ್ಳುವ ಕ್ರಮಗಳತ್ತ ಸಾರ್ವಜನಿಕರು ಕಾತುರದಿಂದ ಕಾದು ನೋಡುತ್ತಿದ್ದಾರೆ. 2.5 ತಿಂಗಳಾಯ್ತು ನಮ್ಮೂರಲ್ಲಿ ಪೋಸ್ಟ್ ಆಫೀಸ್ ಫ್ರಾಡ್ ಆಗಿ. 2.5 ತಿಂಗಳಲ್ಲಿ 600ರಿಂದ 700 ಪೋಸ್ಟ್ ಆಗಿದ್ದಾವೆ. 500 ಜನ ಇದ್ದಾರೆ. ಒಂದು 500 ಜನ ಮೋಸ ಹೋಗಿರೋ ಜನರು ಇದ್ದಾರೆ. ಪಾಪ ಒಬ್ಬೊಬ್ಬರು 5 ಲಕ್ಷ, 6 ಲಕ್ಷ, 10 ಲಕ್ಷ, 15 ಲಕ್ಷನೂ ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಟ್ಟು ನಂಬಿ ಅವ್ರಿಗೆ ಕಟ್ಟಿರೋದು. ಪೋಸ್ಟ್ ಆಫೀಸಲ್ಲಿ ಕಟ್ಟಿರೋದು, ಅವ್ರಿಗೆ ಅಂತ ಕಟ್ಟಿಲ್ಲ. ಅವ್ರಿಗೆ ಕೊಟ್ಟಿರೋ ಪೋಸ್ಟ್ ಬುಕ್ಕಲ್ಲೇ ಕಟ್ಟಿರೋ ದುಡ್ಡು ಎಲ್ಲ ಬರ್ದಿದ್ದಾರೆ. 2.5 ತಿಂಗಳಿಂದ ಇಲ್ಲಿ ಬಂದಿದ್ದಾರೆ. ಫ್ರಾಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ಬಂದ್ರು. ಇಲ್ಲಿ ಶಾಸಕರು ಬಂದ್ರು, ಶಾಸಕರು ಆಶ್ವಾಸನೆ ಕೊಟ್ಟು ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ. 1 ರಿಂದ 1.5 ಕೋಟಿವರೆಗೂ ದುಡ್ಡಿದೆ ಜನರದು. ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಲ್ಲ ಏನೋ ಮುಂದೆ ವಯಸ್ಸಾದ್ಮೇಲೆ ನಮ್ಗೆ ಯಾರು ಸಾಕೋರಿಲ್ಲ ಅಂದ್ಬಿಟ್ಟು ಅವರೆಲ್ಲ ಇಟ್ಟಿರ್ತಾರೆ. ಆ ದುಡ್ಡು ಅವ್ರು ಎತ್ಕೊಂಡೋಗ್ಬಿಟ್ಟು ಹಿಂಗ್ ಮಾಡ್ಬಿಟ್ಟಿದ್ದಾರೆ. ನಾವು DC ಹತ್ರ ಹೋಗಿದೀವಿ, SP ಹತ್ರ ಹೋಗಿದೀವಿ, 2 ಸಲ ಹೋಗಿದೀವಿ. ಅವ್ರು ಕೂಡ ಸುಮ್ಮನೆ ನಾವು ಸ್ಟೇಷನ್ ಅಲ್ಲಿ ಹೇಳಿದೀವಿ ಅಂತಿದ್ರೆ ಇಲ್ಲಿ ಬಂದು ಯಾರಿಗೂ ಒಬ್ಬರಿಗೂ ಒಂದು ಜನಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಬಡವರಿಗೆ ಏನು ಗೊತ್ತಾಗಲ್ಲ. ಕ್ಲಾರಿಟಿ ಬೇಕು ಅವ್ರಿಗೆ. ಒಬ್ರು ಸಹ ಕ್ಲಾರಿಟಿ ಕೂಡ ಒಬ್ಬನೂ ಇಲ್ಲ. ಇಲ್ಲಿ ಬಂದಿರೋದು ಏನಕ್ಕೆ, ನ್ಯಾಯ ಕೇಳೋದಕ್ಕೆ ಬಂದಿದ್ರೆ ನಮ್ಮನ್ನ ಅಡ್ಡ ಹಾಕಿದ್ದಾರೆ. ಅವ್ರನ್ನ ಕಳ್ತನ ಮಾಡಿರೋ, ಫ್ರಾಡ್ ಮಾಡಿರೋರ್ನ ಮನೆಗಳಲ್ಲಿ ನಿರ್ಣಯ ಮಾಡ್ತಿದ್ದಾರೆ. ಅವ್ರ ಕಡೆ ಯಾರೋ ಪ್ರಭಾವಿ ಮುಖಂಡರಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಸಪೋರ್ಟ್ ಹೋಗಿದ್ದಾರೆ. ಅಂದ್ರೆ ರೈತರೆಲ್ಲ ಇವೇನು ಆಲ್ರೆಡಿ 2 ಮುದುಕಿರು ಸತ್ತೋಗಿದ್ದಾರೆ.
ಇನ್ನ ಅಲ್ಲಿ ನೀವು ನೋಡ್ಬೋದು ಎಲ್ಲ ಮುದುಕರಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಯಾರಾದ್ರೂ ಇಲ್ಲಿ ಸುಮ್ನೆ ಬರ್ತೀರಾ ಹೋಗ್ತೀರಾ, ಯಾರು ರಾಜಕೀಯ ನಾಯಕರು ಅಷ್ಟೇ, ಸುಮ್ನೆ ಬೇಳೆ ಬೇಯಿಸ್ಕೊಳಕ್ ಬರ್ಬೇಡ್ರಿ. ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ, ಇಲ್ಲ ಅಂದ್ರೆ ಸುಮ್ನೆ ನಮ್ಮೂರಕ್ಕೆ ಯಾವ್ದೇ ರಾಜಕೀಯ ನಾಯಕರು ಮತ್ತೆ ಹೆಜ್ಜೆ ಕೂಡ ಇಡ್ಬೇಡ್ರಿ. ಸುಮ್ನೆ ನಿಮ್ ಬೇಳೆ ಬೇಯಿಸ್ಕೊಳಕ್ಕೆ ಫೇಸ್ಬುಕ್ ಅಲ್ಲಿ ಸುಮ್ನೆ ಒಂದ್ ವಿಡಿಯೋ ಹಾಕೊಳಕ್ಕೆ ಇಲ್ಲಿಗೆ ಶಾಸಕರು ಬರ್ತಾರೆ, ನಾನು ಇದೀನಿ ನಿಮ್ಗೆ ಯಾಕೆ ಅಂತ ಹೇಳ್ಬಿಡ್ತಾರೆ. ಇನ್ನೊಬ್ರು ಬರ್ತಾರೆ, ನೀವು ಇದೀವಿ ಅಂತ ಹೇಳ್ತಾರೆ. ಒಬ್ರಾದ್ರೂ ಬಂದು ಆಮೇಲೆ ಏನಾಗಿದೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಿಸಿದಾರ, ಏನ್ ನಡೀತಿದೆ ಇನ್ವೆಸ್ಟಿಗೇಷನ್ ಅಂತ ಹೇಳಿದಾರ. ಇಲ್ಲಿ ರೈತರಿಗೆ ಏನು ಗೊತ್ತಾಗ್ತಿಲ್ಲ ಇನ್ವೆಸ್ಟಿಗೇಷನ್ ಪರಿಷ್ಕಾರ ಏನು. 1 ರಿಂದ 1.5 ಕೋಟಿ ದುಡ್ಡು ಹೋಗಿದೆ. ನಮ್ದು ಇದೆ 3.5 ಲಕ್ಷ ಇದೆ. 3.5 ಲಕ್ಷ ಕಟ್ಟಿದ್ರೆ 4,000 ತೋರಿಸಿದೆ. ನಮ್ದೆಲ್ಲ ಕರೆಕ್ಟ್ ಆಗಿ ಇದ್ರು ಬಿಡಿ ಬುಕ್ ಅಲ್ಲಿ ಪೋಸ್ಟ್ ಆಫೀಸ್ ಇಂದ ದುಡ್ಡು ಕಟ್ಕೊಡ್ಬೇಕಲ್ಲ, ಅವ್ರು ಯಾಕೆ ಕಟ್ಕೊಡ್ತಿಲ್ಲ? ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡಿದ್ರೆ ಇನ್ಯಾರು ನಂಬಬೇಕು ಜನ? ಬ್ಯಾಂಕ್ ಇಲ್ಲಿ 11 ಲಕ್ಷ ಮಾಡ್ತೀವಿ, 11 ಲಕ್ಷ ತಿಂದ್ಬಿಟ್ಟು 1 ಲಕ್ಷ ಎಂಟ್ರಿ ಮಾಡೋದು. ನಾವು ಓಟ್ ಹೇಳಿದ್ರೆ ಇದೆ ಅಂತ ಹೇಳಿದ್ರೆ ನಮ್ಗೆಲ್ಲ ಸ್ಲಿಪ್ ಎಲ್ಲ ಇದ್ದಾವೆ. 3 ತಿಂಗಳಿಂದ ತಿಂಗಳಿಗೆ 2-3 ಸಲ ಹೋಗಿ ಕೇಳ್ತಾ ಇದ್ದೀವಿ. ಹೊಲ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ದಿವಸ ಹೋದಾಗ ಈ ಥರ ಹೇಳ್ತಾ ಇದ್ದಾರೆ. ಒಳ್ಳೆ ಮಾತಿಂದ ಹೇಳ್ಕೊಂಡು ಯಾವಾಗ ಕೊಡ್ತೀವಿ ಆ ಕಂಪ್ಲೇಂಟ್ ಕೊಡೋದೇ ಬೇಡ ಅಂತ ಇದ್ದಿದ್ದು. ಆ ರಮೇಶ್ ಅವ್ರು ಬಲತ್ತ ಮಾಡಿ ನಾವು ಕಂಪ್ಲೇಂಟ್ ಕೊಡ್ತಿದ್ವಿ, ಅವರೇ ಕೊಡಿಸಿದ್ದು. ಊರಿನ ಜನ ಎಲ್ಲ ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿರೋದಕ್ಕೆ ಅವ್ರು ಕೊಡ್ತಾ ಇಲ್ಲ ಊರಿನ ಜನ ಹೇಳ್ತಾರೆ. ನಮ್ದು 11 ಲಕ್ಷ ಇರೋದಕ್ಕೆ ನಮ್ಗೆ ಭಯ ಆಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. 11 ಲಕ್ಷ ಹಾಕಿರೋದು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿಲ್ಲ. ಅವ್ನಿಗೆ ಏನ್ ಕೇಳಿದ್ರು ನೀವು ಕೊಟ್ಟಿದ್ಯಮ್ಮ ಅಂತ ನಾವು ಬರೋಣ ಕರೆಕ್ಟಾಗಿ ಪೊಲೀಸ್ ಅವ್ರ ಮುಂದೆ ಹೇಳಮ್ಮ, ನೀನು ಎಷ್ಟು ಕೊಟ್ಟಿದ್ದೀವಿ ನಾವು ಅಂತ ಹೇಳು. ನಾವು ಸುಳ್ಳು ಇಲ್ಲ ತಾವು ನೀವು 12 ಕೊಟ್ಟಿದ್ದ ಹೇಳಿದ್ ನಾವು. ಏನು ಇನ್ನು ಇಷ್ಟು ದಿವಸ ಇವತ್ತು ಕೊಟ್ಟಿವಿ ನಾಳೆ ಕೊಟ್ಟಿವಿ ಅಂತ 3 ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದೆ. ಬುಧವಾರ ಹೋಗಿದ್ವಿ. ಬುಧವಾರ ಹೋದಾಗ ಮಧ್ಯಾಹ್ನ 3 ಗಂಟೆ ಹೋಗಿದ್ವಿ. ಇಲ್ಲ ಹೇಳ್ತೀನಿ ಇವತ್ತೆಲ್ಲ ಮಾತಾಡಿ ಹೇಳ್ತೀನಿ ಅಂತ ಹೇಳುದು. ಇದು 3 ಮನೆಗೆ ಹೋದವರು 4 ಬಂದು ಏನಮ್ಮ ಏನು ಹೇಳ್ತಾ ಇದ್ದೀವಿ ಹೆಂಗಮ್ಮ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಏನಂತ ಇದ್ದಾಳೆ ಗೊತ್ತಾ, ಅವಳೇನು ಹೇಳ್ತಾ ಇದ್ದಾಳೆ, ನಾವು ಕೋರ್ಟ್ಗೆ ತೀರ್ಮಾನ ಮಾಡ್ತೀವಿ, ಕೋರ್ಟಿಂದನೇ ನಾವು ತಗೊಂತೀವಿ, ಅಲ್ಲಿ ಇಸ್ಕೊಂಡ್ರೆ ಅಂತ ಅವ್ರು ಹೇಳ್ತಾರೆ. ಅವಾಗ ನಮಗೆ ಭಯ ಆಯಿತು. ಅವಾಗಿಂದ ನಮ್ಗೆ ಭಯ ಆಗಿ ಊಟ ಇಲ್ಲ 3 ತಿಂಗಳಿಂದ ನಾವು ಊಟ ಮಾಡಿಲ್ಲ ಸರ್. ನಾವು ಊಟ ಮಾಡಿದಾಗ ಇದ್ದ ಸಾಯ್ತಾ ಇದ್ದೀವಿ. ಇವತ್ತು ಇವ್ರು ಯಾವತ್ತು ಕೊಡ್ತಾರೆ ನಮ್ಗೆ ಹೇಳಿ ಸರ್? ಹೋಗ್ಲಿ ಇವ್ರು ರಮೇಶ್ ಸರ್ ಅವರು ಮಾಡಿದ್ದಾರೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರು. ರಮೇಶ್ ಸರ್ ಕಂಪ್ಲೇಂಟ್ ಕೊಡಕ್ಕೆ ಕೊಡ್ತಿದ್ರು. ನಾವು ಬರ್ಸಿರೋದು ಅವರೇನೆ. ಇವತ್ತು ಇವ್ರು ಈ ತರ ಮಾಡ್ತಾವ್ರೆ. ನಾವು ಇವಾಗ ಏನು ಗಲಾಟೆ ಮಾಡಕ್ ಬಂದಿದೀವ ನಾವಿಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಕುತ್ಕೊಂಡು ನಾವು ಅಲ್ಲಿ ಮಾತಾಡೋಣ ಅಂತ ಬಂದಿದ್ದು. ನಾವು ನಾವು ಬರೋಷ್ಟೊತ್ತಿಗೆ ಅಷ್ಟೊಂದು ಜನ ಬಂದು ನಿಂತಿದ್ದಾರೆ. ಇಲ್ಲಿ ಯಾವ ನ್ಯಾಯ ಇದೆ? ಇವ್ರು ದುಡ್ಡು ತಿಂದವ್ರ ಹೋಗ್ಲಿ, ಇವ್ರು ತಿಂದಿದ್ದಾರ ದುಡ್ಡು. ಅವ್ರಿಗೆ ಕಳ್ಳಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಗೆ ಯಾರು ಧೈರ್ಯ ಕೊಡ್ತಾ ಇಲ್ವಲ್ಲ. ಇವರು ನಾವ್ ಹೆಂಗ್ ಮಾಡೋದು ಸರ್ ಹೇಳಿ ಸರ್? ನಮ್ಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ಇವಾಗ ನಮಗ್ ನ್ಯಾಯ ಬೇಕು. ಇವಾಗ ಅವ್ರು ನ್ಯಾಯ ಹೇಳೋರ್ಗು ಕೊಡೋರ್ಗು ನಾವು ಹೋಗಲ್ಲ ಇಲ್ಲಿಂದ. ನಾವು ಇಷ್ಟೇ ಕೇಳ್ಕೊಳ್ತಾ ಇರೋದು, ನಮ್ಗೆ ನ್ಯಾಯ ಬೇಕು, ನಮ್ಗೆ ದುಡ್ಡು ಬೇಕು. ತನಿಖೆ ಆಗಿದೆ ಏನು ಅಂತ ಹೇಳಿ ಸರ್, ಈಗ ಅದು ತನಿಖೆ 2 ಮಟ್ಟದಲ್ಲೂ ಆಗ್ತಾ ಇದೆ. ಒಂದು ಪಾಸ್ಬುಕ್ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಪಾಸ್ಬುಕ್ ವೆರಿಫಿಕೇಷನಲ್ಲಿ ಎಲ್ಲ ದಾಖಲೆಗಳು ಏನು ಸರಿ ಇದೆ. ಸುಮಾರು ಅಲ್ಲಿ 1757 ಅಕೌಂಟ್ ಇದೆ. ಅದರಲ್ಲಿ ಒಂದು 57 ಅಕೌಂಟಲ್ಲಿ ಅಂದರೆ ಈಗ ದಾಖಲೆಗಳು ಎಲ್ಲ ಸರಿ ಇದ್ದು, ಅಂದರೆ ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಟಿರೋದಕ್ಕೆ ಅವ್ರ ಹತ್ರ ದಾಖಲೆಗಳಿದ್ದು, ಅದರಲ್ಲಿ ಪೋಸ್ಟ್ ಆಫೀಸ್ ಎಂಟ್ರಿ ಮತ್ತು ಸೀಲು ಎಲ್ಲ ಇರೋವಂಥದ್ದು 57 ಪಾಸ್ಬುಕ್ಕು ನ್ಯೂನತೆ ಇರೋವಂಥದ್ದು ಕಂಡು ಬಂದಿದೆ. ಅದನ್ನು ಈಗ ವಿಚಾರಣೆ ಮಾಡಿದ್ದಾರೆ. ವಿಚಾರಣಾಧಿಕಾರಿಗಳಿಂದ ಅದು ನಮಗೆ ಬಂದ ತಕ್ಷಣ ಅದರ ಮುಂದಿನ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಎಷ್ಟು ಅಮೌಂಟ್ ಸಿಕ್ಕಿದೆ ಸರ್? 57 ಈಗ 57ರಿಂದ ಟೋಟಲ್ ಎಷ್ಟಾಗಿದೆ? 39 ಲಕ್ಷ ಸುಮಾರು ಅಂದಾಜು, ಅಂದರೆ ಅಷ್ಟು ಸಿಕ್ಕಿದೆ. ಅದನ್ನು ಈಗ ನಾವು ಮತ್ತೆ ಫರ್ದರ್ ಇನ್ನೂ ಒಂದಷ್ಟು ವೆರಿಫಿಕೇಷನ್ ಪೆಂಡಿಂಗ್ ಇದೆ. ಒಂದಷ್ಟು ಪಾಸ್ಬುಕ್ಗಳು ನಮಗೆ ಸಿಗಬೇಕಾಗಿದೆ. ಆ ಪಾಸ್ಬುಕ್ಗಳು ವೆರಿಫೈ ಮಾಡಿದ ಮೇಲೆ ನಾವು ಒಟ್ಟಾರೆ ಎಷ್ಟಾಗಿರ್ಬೋದು ಅನ್ನೋದನ್ನು ಒಂದು ತನಿಖೆ ನಿಮ್ಮನೆಗೆ ಹೆಂಗಸರು ಹೆಣ್ಮಕ್ಳು ಯಾರು ಇಲ್ವಾ? ನೋಡಿ ಅಮ್ಮ, ನಾನು ಹೇಳೋದ ಒಂದು 5 ನಿಮಿಷ ಕೇಳ್ಕೊಳ್ಳಿ. ಒಂದು 5 ನಿಮಿಷ ನಾನು ಹೇಳೋದನ್ನ
ಹೇಳ್ರಿ ಆಮೇಲೆ ಮಾತನಾಡಿರಿ. ಹೇಳಿದನ್ನು ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ, ಅರ್ಥ ಆಯ್ತಾ? ಆ ಮೊನ್ನೆ ಬಂದಾಗ ನೀವು ಕಂಪ್ಲೇಂಟ್ ಏನಿದೆ ನಾವು ತೊಗೊಂಡಿವಿ. ಯಾಕಂದ್ರೆ ನಿಮ್ಗೆ ಕಷ್ಟ ಅಂತೇಳಿ ನಿಮ್ಗೆ ಬಂದಾಗ ಕೊಟ್ಟಾಗ ಇಲ್ಲಿ ನಾವು ಪೊಲೀಸರು ಬಂದು ನಾವು ತೊಗೊಂಡಿದ್ದೀವಿ. ಯಾಕಂದ್ರೆ ನಮ್ಗೆ ನಿಮ್ಮ ಕಷ್ಟ ಅಂತ ಬಂದ ಒಂದು ಕಂಪ್ಲೇಂಟ್ ಇಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಒಂದು ಕಂಪ್ಲೇಂಟ್ ತೊಗೊಂಡು ಅದು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಮತ್ತೊಂದು ಸ್ಟೇಟ್ಮೆಂಟ್ಗಳೆಲ್ಲ ತೊಗೋತಾ ಇದ್ದೀವಿ. ಪ್ಯಾರಲಲ್ ಆಗಿ ಅವ್ರ ಡಿಪಾರ್ಟ್ಮೆಂಟ್ ಅವರಿಂದನೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಅದನ್ನ ಬಿಟ್ಟರೆ ಆಯ್ತಾ ನಾವು ಎಲ್ಲ ನಾವು ಕ್ವಶನ್ ಮಾಡ್ತಿದ್ದೀವಿ. ನಿಮ್ಮ ಮುಂದೆ ವಿಡಿಯೋಗ್ರಫಿ ಮಾಡ್ಕೊಂಡು ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ದೀವಿ. ಎಷ್ಟು ಹೋಗಿದೆ, ಎಷ್ಟು ನಿಮ್ಮ ಮುಂದೆ ಓಪನ್ ಆಗಿ ಇಟ್ಟಿದ್ದೀವಿ. ಮೊನ್ನೆ ಯಾರೋ ಬಂದು ಅವ್ರಿಗೂ ತಿಳಿಸಿದ್ದೀವಿ, ಅರ್ಥ ಆಯ್ತಾ? ಅದ್ರ ವಿಚಾರವಾಗಿ ಮೊನ್ನೆ ಅವರು ಯಾರು ಪೋಸ್ಟ್ ಆಫೀಸಿಂದ ಕೋಲಾರದಿಂದ ಯಾರು ಬಂದಿದ್ರು ಅವರು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರಲ್ಲ, ಈಗ ಅವ್ರು ಕೋಲಾರದಿಂದ ಬರ್ತಾ ಇದ್ದಾರೆ, ಅರ್ಥ ಆಯ್ತಾ? ಅವ್ರು ಏನು ವಿಚಾರ ಮಾಡಿದ್ರೆ ಎನ್ಕ್ವೈರಿ ಮಾಡಿದ್ರೆ ಅವರು ಹೇಳ್ತಾರೆ. ಶಾಂತಿಯುತವಾಗಿರಿ. ಯಾಕಂದ್ರೆ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಂದ್ಮೇಲೆ ನಮ್ಗೆ ದುಡ್ಡು ನಾವು ಅವ್ರದ್ದು ರಿಕವರಿ ಮಾಡಿಸ್ಕೋಬೋದು, ಎಷ್ಟು ಕೊಟ್ಟಷ್ಟು ಮಾಡಿಸ್ಕೋಬೋದು. ನಾವು ಕಿತ್ಕೊಳ್ಳೋಕ್ಕಾಗಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ. ಏನೇ ಕಾನೂನು ಪ್ರಕಾರ ಮಾಡಬೇಕು. ಯಾಕಂದ್ರೆ FIR ಆಗಿದೆ ಅಂತಂದ್ಮೇಲೆ ಕಾನೂನು ಲೀಗಲ್ ಆಗಿ ಅದ್ರ ಚೌಕಟ್ಟಲ್ಲೇ ಹೋಗ್ಬೇಕಾಗತ್ತೆ. ನಾವು ತಲೆಯಲ್ಲಿ ನೀವೆಲ್ಲ ಇಟ್ಕೊಂಡು ಪೊಲೀಸರು ಕೊಡಿಸಿಲ್ಲ, ಅದನ್ನ ಕೊಡಿಸಿಲ್ಲ ಅಂತ ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳೋದನ್ನ ಇವಾಗ ನೀವು ಇದ್ದಿದ್ದರಿಂದ ಮಾಡಿದಿರಲ್ಲ, ಅವ್ರ ಮೇಲೆ ಆಫೀಸರಿಂದ ಬರ್ಬೇಕಲ್ಲ ಸರ್. ಹೌದ್ರಿ, ಮೇಲ್ ಆಫೀಸರ್ ಫೋನ್ ಮಾಡಿದೆ ಅಂತ ಹೇಳಿ ನಾನು ಇವ್ರ ಮುಂದೆ ಮಾಡಿದೆ ನೋಡಿ. ಬರ್ತಾ ಇದ್ದಾರೆ ಕೋಲಾರದಿಂದ ದಯಾನಂದ್ ಸರ್ ಅಂತ ಬರ್ತಾ ಇದ್ದಾರೆ, ಅರ್ಥ ಆಯ್ತಾ? ನಾನೇ ಜಸ್ಟ್ ಮಾತಾಡ 5 ನಿಮಿಷದಲ್ಲಿ ಬಿಟ್ಟಿದ್ದಾರಂತೆ, ಇನ್ನೊಂದು ಹಾಫ್ ಆನ್ ಅವರ್ ಬರ್ತಾರೆ, ವೇಟ್ ಮಾಡಿ. ಅವ್ರು ಏನಾದ್ರೆ ಕ್ವಶನ್ ಬರ್ತಾರೆ, ಅರ್ಥ ಆಯ್ತಾನೆ? ಏನಿದೆ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಕ್ಕಾಗಲ್ಲ. ನಾವೇನಿದೆ ಅನುಕೂಲ ಮಾಡೋಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಬಿಟ್ಬಿಡಿ.